ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು 8ನೇ ತರಗತಿಯ FA3 ಪರೀಕ್ಷೆ 2022-23ರಲ್ಲಿ ಕೋರ್ ವಿಷಯ ವಿಜ್ಞಾನದಲ್ಲಿ ಆಲ್ರೆಡಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೀವಿ ಕಲಿಕಾ ಚೇತರಿಕೆ ಆಧಾರಿತ ಮೇಲೆ. ಸೊ ಇವತ್ತು ಅದರ ಉತ್ತರಗಳನ್ನು ಏನು ಮಾಡ್ತಾ ಇದ್ದೀನಿ, ಪೋಸ್ಟನ್ನು ಮಾಡ್ತಾ ಇದ್ದೀನಿ. 8ನೇ ತರಗತಿಗೆ SS ಮತ್ತು ಹಿಂದಿಯಲ್ಲಿನೂ ಕೂಡ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ ವಿಡಿಯೋಗಳನ್ನು ಹಾಕಿದ್ದೀವಿ. 8ನೇ ತರಗತಿಯ ಹಿಂದಿ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆಯ ಎಲ್ಲ ಕಲಿಕಾ ಹಾಳೆಗಳ ವಿಡಿಯೋಗಳಿದ್ದಾವೆ. ಮೌಲ್ಯಾಂಕನ ಪರೀಕ್ಷೆಗೆ ಸಂಬಂಧಪಟ್ಟಂತೆ MCQ ಇದ್ದಾವೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಅವುಗಳನ್ನು ಸಹಿತನೂ ಕೂಡ ನೋಡ್ಬೋದು. ಸೊ ವಿದ್ಯಾರ್ಥಿಗಳೇ, ಒಂದು ಸಾರಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಟ್ಟಿದ್ದಾದರೆ 8ನೇ ತರಗತಿಗೆ ನಿಮಗೆ ಉಪಯೋಗವಾಗ್ತಕ್ಕಂಥ ವಿಡಿಯೋಗಳು ನಿಮಗಾಗಿದ್ದಾವೆ ಅಂತ ಹೇಳ್ತಾ, ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನ್, ಇನ್ಸ್ಪೈರನ್ನು ಕೊಡ್ತದೆ. ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ಶುರು ಮಾಡೋಣ ಇವತ್ತು 8ನೇ ತರಗತಿಯ FA3 ಸೈನ್ಸ್ ಕ್ವಶನ್ ಪೇಪರ್ನ ಕೀ ಆನ್ಸರ್ಸ್ಗಳನ್ನು. ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ, ವರ್ಗ 8ನೇಯ, ವಿಷಯ ವಿಜ್ಞಾನ, ಅಂಕ 15, ಅವಧಿ 45 ನಿಮಿಷ. ಆಲ್ರೆಡಿ ಇದನ್ನು 15 ಮಾರ್ಕ್ಸಿಗೆ ಕನ್ವರ್ಟ್ ಮಾಡೋದ್ರಿಂದ 15 ಅಂಕಗಳ ಒಂದು ನಾವೇನು ಮಾಡಿದ್ದೀವಿ, ಕ್ವಶನ್ ಪೇಪರ್ನ ಸೆಟ್ ಮಾಡಿದ್ದೀವಿ. ಪ್ರಶ್ನೆ ಒಂದಿತ್ತು, ಬಿಟ್ಟ ಸ್ಥಳ ತುಂಬಿರಿ ಒಳಗಡೆ. ಸೊ ಒಟ್ಟು 3 ಪ್ರಶ್ನೆಗಳಿದ್ದಾವೆ, ತಲಾ ಒಂದಕ್ಕೆ 1 ಅಂಕ, ಒಟ್ಟು 3 ಪ್ರಶ್ನೆಗಳು 3 ಅಂಕ. ಮನೆಗಳಲ್ಲಿ ಬಳಸ್ತಕ್ಕಂಥ ದ್ರವ ಇಂಧನ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಉತ್ತರ ಏನು ಬರುತ್ತಪ್ಪ ಅಂದ್ರೆ ಸೀಮೆ ಎಣ್ಣೆ ಅಂತಕ್ಕಂಥದ್ದು ಬರ್ತದೆ. ಸೊ ಸೀಮೆ ಎಣ್ಣೆ ಮನೆಯಲ್ಲಿ ಬಳಸ್ತಕ್ಕಂಥ ಒಂದು ದ್ರವ ಇಂಧನಕ್ಕೆ ಉದಾಹರಣೆ ಆಗದ. ಪ್ರಶ್ನೆ 2, ಸೆಲ್ ಎಂಬ ಪದವನ್ನು ಮೊದಲು ಪರಿಚಯಿಸಿದವರು ಯಾರು ಅಂತ ಕೇಳಿದ್ದಾರೆ. ಅಂದರೆ ವಿಜ್ಞಾನಿ ಹೆಸರನ್ನು ಬರೀಬೇಕಾಗಿತ್ತು, ರಾಬರ್ಟ್ ಹುಕ್ ಅಂತ. ಅಂದರೆ ಸೆಲ್ ಅಂತಕ್ಕಂಥ ಪದವನ್ನು ಮೊಟ್ಟ ಮೊದಲು ಪರಿಚಯವನ್ನು ಮಾಡಿಕೊಟ್ಟಿದ್ದ ವಿಜ್ಞಾನಿ ಹೆಸರು ರಾಬರ್ಟ್ ಹುಕ್. ಪ್ರಶ್ನೆ 3, ಮೊಟ್ಟೆ ಇಡುವ ಪ್ರಾಣಿಗಳನ್ನು ಬರೀಬೇಕಾಗಿತ್ತು. 4ರಲ್ಲಿ ಯಾವುದಾದರೂ ಒಂದು ಬರೆದ್ರೂ ಕೂಡ 1 ಅಂಕ ಕೊಡ್ತಾರೆ. ಕೋಳಿ, ಕಪ್ಪೆ, ಹಲ್ಲಿ ಮತ್ತು ಚಿಟ್ಟೆ, ಈ 4 ಕೂಡ ಏನು ಮಾಡ್ತಾವಪ್ಪ ಅಂದ್ರೆ ಮೊಟ್ಟೆ ಇಡ್ತಕ್ಕಂಥ ಪ್ರಾಣಿಗಳಿಗೆ ಉದಾಹರಣೆಗಳು ಆಗಿದ್ದಾವೆ. ಈ ಥರ ಸೊ ಫಸ್ಟ್ ಭಾಗದಲ್ಲಿ ನಾವೇನು ಮಾಡಿದ್ವಿ, ಬಿಟ್ಟ ಸ್ಥಳ ತುಂಬುವ ಪ್ರಶ್ನೆಗಳನ್ನು ಕೇಳಿದ್ದೀವಿ. ಇನ್ನು ಮುಖ್ಯ ಪ್ರಶ್ನೆ 2ದ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 2 ಪ್ರಶ್ನೆ ಇದಾವೆ, ತಲಾ ಒಂದಕ್ಕೆ 1 ಅಂಕ, 2 ಅಂಕ. ಕ್ಯಾಲೋರಿ ಮೌಲ್ಯವನ್ನು ವ್ಯಕ್ತಪಡಿಸ್ತಕ್ಕಂಥ ಏಕಮಾನ ಯಾವುದು ಅಂತ ಕೇಳಿದ್ದಾರೆ. ಕಿಲೋ ಜೂಲ್ ಬಾರ್ ಕಿಲೋಗ್ರಾಮ್ ಅಂತಕ್ಕಂಥದ್ದು ಕ್ಯಾಲೋರಿ ಮೌಲ್ಯವನ್ನು ವ್ಯಕ್ತಪಡಿಸ್ತಕ್ಕಂಥ ಏಕಮಾನ ಆಗದ. 2ನೇ ಪ್ರಶ್ನೆ ಇತ್ತು, ಜೀವಕೋಶಕ್ಕೆ ಆಕಾರ ಕೊಡುವ ಭಾಗ ಯಾವುದು. ಕೋಶ ಪೊರೆ ನೆನಪಿಟ್ಕೊಡ್ರಿ, ಕೋಶ ಭಿತ್ತಿ ಬರೋದಿಲ್ಲ. ಏಕೆಂದರೆ ಕೋಶ ಭಿತ್ತಿ ಕಂಡು ಬರೋದು ಕೇವಲ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ. ಆದರೆ ಕೋಶ ಪೊರೆ ಅಂತಕ್ಕಂಥದ್ದು ಸಸ್ಯ ಜೀವಕೋಶದ ಜೊತೆಗೆ ಪ್ರಾಣಿ ಜೀವಕೋಶದಲ್ಲಿ ಕೂಡ ಕಂಡು ಬರ್ತಕ್ಕಂಥ ಭಾಗ. ಸೊ ಹೀಗಾಗಿ ಜೀವಕೋಶಕ್ಕೆ ಆಕಾರ ಯಾವ ಭಾಗ ಕೊಡ್ತದ ಅಂತಂದ್ರೆ ಏನು ಬರಿಬೇಕಿತ್ತು, ಕೋಶ ಪೊರೆ ಅಂತ ಬರಿಬೇಕಾಗಿತ್ತು. ಸೊ ಕೋಶ ಪೊರೆ ಇಸ್ ದ ರೈಟ್ ಆನ್ಸರ್. ಮುಖ್ಯ ಪ್ರಶ್ನೆ 3 ಇದೆ, ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿರಿ. ಸೊ ಒಟ್ಟು 5 ಪ್ರಶ್ನೆಗಳಿದ್ದಾವೆ, ತಲಾ ಒಂದಕ್ಕೆ 2 ಅಂಕ, ಒಟ್ಟು 10 ಅಂಕ, 5 ಪ್ರಶ್ನೆ ಇದ್ದಾವೆ. 6ನೇ ಪ್ರಶ್ನೆ ಬಂತು, ಅಕ್ಕಸಾಲಿಗರು ಚಿನ್ನ ಮತ್ತು ಬೆಳ್ಳಿಯನ್ನು ಕರಗಿಸಲು ಜ್ವಾಲೆಯ ಯಾವ ವಲಯವನ್ನು ಬಳಸ್ತಾರೆ, ಏಕೆ ಅಂತ ಕೇಳಿದ್ದಾರೆ. ಸೊ ಅಕ್ಕಸಾಲಿಗರು ಚಿನ್ನ ಮತ್ತು ಬೆಳ್ಳಿಯನ್ನು ಕರಗಿಸಬೇಕಾದ್ರೆ ಜ್ವಾಲೆಯ ಅತ್ಯಂತ ಹೊರಗಿನ ವಲಯವನ್ನು ಬಳಸ್ತಾರೆ. ಏಕೆಂದ್ರೆ ಅದು ಜ್ವಾಲೆಯ ಅತಿ ಬಿಸಿಯಾದ ಮತ್ತು ಆ ಚಿನ್ನ ಮತ್ತು ಬೆಳ್ಳಿಯನ್ನು ಕರಗಿಸಲು ಯೋಗ್ಯವಾದ ತಾಪ ಏನಾಗ್ತದಪ್ಪ ಅಂದ್ರೆ ಆ ಭಾಗದಲ್ಲಿ ಸಿಗ್ತದ. ಸೊ ಅದಕ್ಕಾಗಿ ನಾವು ಏನು ಬರಿಬಹುದು ಅಂತಂದರೆ, ಅಕ್ಕಸಾಲಿಗರು ಸೊ ಜ್ವಾಲೆಯ ಹೊರಭಾಗವನ್ನು ಏನು ಮಾಡ್ತಾರಪ್ಪ ಅಂತಂದರೆ ಬಳಸ್ತಾರೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 7, ಮನುಷ್ಯರ ನರಕೋಶದ ಚಿತ್ರವನ್ನು ಬಿಡಿಸಬೇಕು, ನರಕೋಶದ ಕಾರ್ಯಗಳನ್ನು ತಿಳಿಸಬೇಕು ಅಂತಕ್ಕಂಥದ್ದು ಪ್ರಶ್ನೆ ಇತ್ತು. ಅಂದರೆ ಸೊ ಮಾನವನಲ್ಲಿ ಕಂಡು ಬರ್ತಕ್ಕಂಥ ನರಕೋಶದ ರೇಖಾಚಿತ್ರವನ್ನು ನೋಡಿದರೆ ಸೊ ಈ ಥರನಾಗಿ ಅದನ್ನು ಬರಿಬೇಕು. ಇದು ಮಾನವನ ನರಕೋಶದ ಸೊ ಚಿತ್ರ ಇತ್ತು. ಸೊ ಇಲ್ಲಿ ನರಕೋಶ ಏನು ಕೆಲಸ ಮಾಡ್ತದ ಅಂತಂದ್ರೆ ಸಂದೇಶಗಳನ್ನು ಸ್ವೀಕರಿಸ್ತದ ಮತ್ತು ವರ್ಗಾಯಿಸ್ತದ. ಸೊ ಜೊತೆಗೆ ದೇಹದ ವಿಭಿನ್ನ ಕಾರ್ಯಗಳ ನಡುವೆ ಸಹಭಾಗಿತ್ವ ಮತ್ತು ನಿಯಂತ್ರಣವನ್ನು ಮಾಡ್ತದ. ಕೋಆರ್ಡಿನೇಷನ್ ಆ್ಯಂಡ್ ಕಂಟ್ರೋಲ್ ಅಂತ ಕರೀತಾರೆ. ಸೊ ವಿವಿಧ ದೇಹದ ಭಾಗಗಳ ನಡುವಿನ ಸಹಭಾಗಿತ್ವ ಮತ್ತು ನಿಯಂತ್ರಣವನ್ನು ಮಾಡ್ತಕ್ಕಂಥ ಕೆಲಸ ಸೊ ಮನುಷ್ಯನ ದೇಹದ ಒಳಗೆ ನರಕೋಶಗಳು ಮಾಡ್ತವೆ ಅಂತಕ್ಕಂಥದ್ದು ಇತ್ತು. ಸೊ ಚಿತ್ರಕ್ಕೆ 1 ಅಂಕ ಕೊಡ್ತಾರೆ. ಸೊ ಇದನ್ನು ಬರೆದ್ರೆ ಇದಕ್ಕೂ ಕೂಡ 1 ಅಂಕಗಳನ್ನು ಕೊಡ್ತಾರೆ. ಇನ್ನು 8ನೇ ಪ್ರಶ್ನೆಗೆ ಹೋಗೋಣ. ಆಂತರಿಕ ಮತ್ತು ಬಾಹ್ಯ ನಿಷೇಚನಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಅಂದರೆ
ಆಂತರಿಕ ನಿಷೇಚನ ಅಂದರೆ ಏನು, ಅದು ಎಲ್ಲಿ ಕಂಡು ಬರ್ತದೆ, ಮತ್ತು ಬಾಹ್ಯ ನಿಷೇಚನ ಅಂದ್ರೆ ಅದು ಕಂಡು ಬರ್ತದೆ ಅನ್ನೋದನ್ನು ಸೊ ಈ ಥರ ನೀವು ಕೋಷ್ಟಕದಲ್ಲಿ ವ್ಯತ್ಯಾಸಗಳನ್ನು ಬರಿಬೇಕಾಗ್ತದೆ. ಸೊ ಆಂತರಿಕ ನಿಷೇಚನದಲ್ಲಿ ಏನು ಬರಿಬೋದಂದರೆ, ಇದು ಹೆಣ್ಣಿನ ದೇಹದೊಳಗೆ ನಡೀತಕ್ಕಂಥ ನಿಷೇಚನದ ಒಂದು ಪ್ರಕಾರವನ್ನು ಆಂತರಿಕ ಅಂತ ಕರೀತಾರೆ. ಆಂತರಿಕ ಅಂದರೆ ಒಳಗಡೆನೇ ಇರ್ತದೆ, ಬಾಹ್ಯ ಅಂದರೆ ಹೊರಗಡೆ. ಇಲ್ಲಿ ಬಾಹ್ಯ ನಿಷೇಚನ ಅಂದರೆ ಏನು ಬರಿಬೇಕಂದ್ರೆ, ಒಂದು ಗಂಡು ಮತ್ತು ಒಂದು ಹೆಣ್ಣು ಜೀವಿಯ ಲಿಂಗಾಣುವಿನ ಸಂಯೋಗ ದೇಹದ ಹೊರಗೆ ನಡೀತಕ್ಕಂಥ ನಿಷೇಚನದ ಪ್ರಕಾರ ಆಗದ. ಹಾಗಾದ್ರೆ ತಮಗೆ ಗೊತ್ತಿದೆ, ಆಂತರಿಕ ನಿಷೇಚನ ಮಾನವರಲ್ಲಿ ಕಂಡು ಬರ್ತದೆ, ಹಸುಗಳಲ್ಲಿ ಕಂಡು ಬರ್ತದೆ, ನಾಯಿಗಳಲ್ಲಿನೂ ಕೂಡ ಕಂಡು ಬರ್ತದೆ. ಬಟ್ ಮೀನು ಮತ್ತು ನಕ್ಷತ್ರ ಮೀನು ಜಲಚರ ವಾಸಿಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಬಾಹ್ಯ ನಿಷೇಚನ ಏನಾಗ್ತದೆ ಕಂಡು ಬರ್ತದೆ. ಇನ್ನು ಮುಂದಿನ ಪ್ರಶ್ನೆ ಇತ್ತು, ಪ್ರಶ್ನೆ ಸಂಖ್ಯೆ 9, ಪ್ರೌಢಾವಸ್ಥೆಯಲ್ಲಿ ನಡೀತಕ್ಕಂಥ ದೈಹಿಕ ಬದಲಾವಣೆಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಅಂದರೆ ಪ್ರೌಢಾವಸ್ಥೆಯಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳು ಕಂಡು ಬರ್ತಾವ. ಅದರಲ್ಲಿ ಒಂದನೇದು ಎತ್ತರದಲ್ಲಿ ಹೆಚ್ಚಳ ಅಂತ ಕರಿತೀವಿ. ಇದು ದೈಹಿಕ ಬದಲಾವಣೆ ಒಳಗಡೆ ಬರ್ತದೆ. ಎತ್ತರ, ಯಾಕಂದ್ರೆ ವಿಶೇಷವಾಗಿ ಪ್ರೌಢಾವಸ್ಥೆಯಲ್ಲಿ ಏನಾಗ್ತದಪ್ಪ ಅಂದ್ರೆ ಹೈಟ್ ಹೆಚ್ಚಾಗ್ತದೆ. ದೇಹದ ಆಕಾರದಲ್ಲಿ ಬದಲಾವಣೆ ಆಗ್ತಾರೆ, ಬಹಳಷ್ಟು ಜನ ದಪ್ಪು ಆಗ್ತಾರೆ. ಸೊ ಇದು ಕೂಡ ಬರ್ತದೆ. ಧ್ವನಿ ಬದಲಾವಣೆ ಬರ್ತದೆ. ಓಕೆ, ಆಮೇಲೆ ಅವರ ಬೆವರು ಮತ್ತು ತೈಲ ಗ್ರಂಥಿಗಳ ಚಟುವಟಿಕೆಗಳಲ್ಲಿ ಹೆಚ್ಚಳ ಆಗ್ತದೆ. ಲೈಂಗಿಕ ಅಂಗಗಳು ಬೆಳವಣಿಗೆ ಆಗ್ತವೆ. ಮಾನಸಿಕ, ಬೌದ್ಧಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಗಳನ್ನು ಸಹಿತ ನಾವೇನು ಮಾಡ್ತೀವಿ, ಕಾಣ್ತೀವಿ. ಸೊ ಪ್ರೌಢಾವಸ್ಥೆಯಲ್ಲಿ ವಿಶೇಷವಾಗಿ ಗಡ್ಡಗಳು ಬರ್ತಾವ, ಮೊಡವೆಗಳು ಬರ್ತಾವ. ಓಕೆ, ಕಂಕುಳ ಹಾಗೂ ಜನನಾಂಗಗಳಲ್ಲಿ ರೋಮಗಳ ಬೆಳವಣಿಗೆಗಳು ಸಹಿತ ಆಗ್ತಾವ ಅನ್ನೋದನ್ನು, ಇವೆಲ್ಲ ಬದಲಾವಣೆಗಳನ್ನು ನಾವೇನು ಮಾಡಬಹುದಾಗಿತ್ತು, ಬರಿಬೋದಾಗಿತ್ತು. FF3 ಕ್ವಶನ್ ಪೇಪರ್ನ ಲಾಸ್ಟ್ ಕ್ವಶನ್ಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮ ಚಾನಲ್ನಲ್ಲಿ 8th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಕಲಿಕಾ ಚೇತರಿಕೆ, ಮೌಲ್ಯಾಂಕನ, FASA ಮಾಡೆಲ್ ಕ್ವಶನ್ ಪೇಪರ್ಸ್ಗಳಿದ್ದಾವೆ. ಕ್ವಿಜಸ್ಗಳನ್ನು ಹಾಕ್ತಾ ಇದ್ದೀವಿ, ಕ್ವಶನ್ ಬ್ಯಾಂಕ್ಗಳನ್ನು ಹಾಕ್ತಾ ಇದ್ದೀವಿ. ವಿಡಿಯೋಗಳನ್ನು ನೋಡಿದ ಮೇಲೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ನೀವು ಶೇರ್ ಮಾಡಲು ಮರಿಬಾರ್ದು. ಯಾಕಂದ್ರೆ ನಿಮ್ಮ ಶೇರ್ಗಳು, ನಿಮ್ಮ ಕಮೆಂಟ್ಗಳು ಏನಾಗ್ತವೆ ಅಂದರೆ ನಮಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟನ್ನು ಸೊ ನಮಗೆ ವ್ಯಾಲ್ಯೂಯಬಲ್ ಇದ್ದಾವೆ ಅಂತ ಹೇಳ್ತಾ, ಸೊ ಈ ಕ್ವಶನ್ ಪೇಪರ್ನ ಕಡೆ ಪ್ರಶ್ನೆ ಇತ್ತು, ಮಾನವನ ದೇಹದಲ್ಲಿ ಸ್ರವಿಸ್ತಕ್ಕಂಥ ಅಂತಃಸ್ರಾವಕ ಗ್ರಂಥಿಗಳನ್ನು ಹೆಸರಿಸಿರಿ. ಸೊ ಮುಖ್ಯವಾಗಿ 4 ಬರಿಬಹುದು. ಒಂದು ಪಿಟ್ಯುಟರಿ ಗ್ರಂಥಿ ಬರ್ತದೆ, ಒಂದು ಥೈರಾಯ್ಡ್ ಗ್ರಂಥಿ ಬರ್ತದೆ, ಒಂದು ಅಡ್ರಿನಲ್ ಗ್ರಂಥಿ ಬರ್ತದೆ, ಇನ್ನೊಂದು ಮೇದೋಜೀರಕ ಗ್ರಂಥಿ ಅಂತಕ್ಕಂಥದ್ದು ಬರ್ತದೆ. ಇವು 4 ಕೂಡ ಏನಪ್ಪ ಅಂತಂದ್ರೆ ಮನುಷ್ಯನ ದೇಹದಲ್ಲಿ ಸ್ರವಿಸ್ತಕ್ಕಂಥ ಅಂತಃಸ್ರಾವಕ ಗ್ರಂಥಿಗಳಿಗೆ ಉದಾಹರಣೆಗಳು ಆಗಿದ್ದಾವೆ ಅಂತ ಹೇಳ್ಬೋದು. ಇಷ್ಟಿತ್ತು 8ನೇ ತರಗತಿಯ FA3 ಕ್ವಶನ್ ಪೇಪರ್ನ 15 ಅಂಕಗಳಿಗೆ ಸಂಬಂಧಪಟ್ಟಂತೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್. ಇದು ಮಾಡೆಲ್ ಕ್ವಶನ್ ಪೇಪರ್ ಇದೆ. ಸೊ ಹೀಗೆ ಇವೇ ಕ್ವಶನ್ಸ್ ಇರ್ತವೆ ಅನ್ನೋದನ್ನು ನಂಬಕ್ಕೆ ಹೋಗಬೇಡಿ. ಚೆನ್ನಾಗಿ ಓದಿ ಸ್ಕೋರನ್ನು ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.